ಹೌ ಡಿಫಿಕಲ್ಟ್ ಅಂದರೆ ಸಿನಿಮಾಗಳು ತುಂಬ ಕೌಂಟ್ಸಲ್ಲಿ ಬರ್ತಾ ಇರತ್ತೆ, ಬಟ್ ಒಂದು ಸಿನಿಮಾ ಮಾಡಿ ಮುಗಿಸಿ ಥಿಯೇಟ್ರಿಗೆ ಕಳಿಸೋದು ದೊಡ್ಡ ಸಾಹಸ. ಇಲ್ಲ, ಪ್ರತಿ ವಾರ 10-12 ಸಿನಿಮಾಗಳು. ನನಗೆ ಗೊತ್ತಾಗ್ತಿಲ್ಲ ಹೆಂಗೆ ಮಾಡಿದ್ದಾರೆ ಗುರು ಇಷ್ಟೊಂದು ಸಿನಿಮಾಗಳು. ಆ್ಯಂಡ್ ಇಷ್ಟು ಸಿನಿಮಾಗಳು ಜನರಿಗೆ ರೀಚ್ ಆಗಬೇಕು ಅಂದರೆ ಎಲ್ಲರಿಗೂ ಅವ್ರವ್ರದ್ದು ಅರ್ಜೆನ್ಸಿ ಇರುತ್ತೆ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಬಿಕಾಸ್ ಈ ಮೈ ಸಿನಿಮಾ ನಾನು ಶುರು ಮಾಡಿ 2 ವರ್ಷಗಳಾದಮೇಲೆ ನಾನು ರಿಲೀಸ್ ಮಾಡ್ತಾ ಇದ್ದೀನಿ ಅಂದರೆ ಅದು ಒಂದು ಜರ್ನಿ ಇರ್ಬೋದು. ಬಟ್ ವಾಟ್ ವಿಲ್ ಹ್ಯಾಪನ್ ಇಸ್ ಲೈಕ್, GST ಮಾಡಿದ್ದಾನೆ, ಹೆಸರು ಹಳೇದಾಗೋಗುತ್ತೆ. ಹೌದು, ಫ್ರೆಶ್ ಆಗಿರಬೇಕು. ಅದು ನನ್ನ ಅರ್ಜೆನ್ಸಿ. ಬೇರೆಯವ್ರಿಗೂ ಅದೇ ಥರ ಅರ್ಜೆನ್ಸಿ ಇರ್ಬೋದು. ಬಟ್ ಥಿಯೇಟ್ರ್ ಸೆಟಪ್ಪು, ಜನ ಬರಬೇಕು, ಜನರಿಗೆ ಮುಟ್ಟಿಸ್ಬೇಕು, ಒಂದು ಹೆಸರು ಕೂತ್ಕೋಬೇಕು ತಲೆಯಲ್ಲಿ. ಇಟ್ಸ್ ವೆರಿ ಡಿಫಿಕಲ್ಟ್. ಆ್ಯಂಡ್ ಪೀಪಲ್ ಹ್ಯಾವ್ ಅ ವೆರಿ ಶಾರ್ಟ್ ಮೆಮೊರಿ. ಬಿಕಾಸ್ ಅಷ್ಟು ವಿಚಾರಗಳನ್ನ ಕೊಡ್ತಾ ಇದೀವಿ ನಾವು. ಹೌದು, ಇವಾಗ ನಿಮ್ಮ ಸುವರ್ಣ ನ್ಯೂಸ್ ನೋಡ್ತಾ ಇದ್ರೆ ಅಲ್ಲಿ ಬರ್ತಾ ಇರೋ ನ್ಯೂಸ್ ಒಂದಿದ್ರೆ ಕೆಳಗಡೆ ಬ್ಯಾಂಡಲ್ಲಿ ಬೇರೆ ನ್ಯೂಸ್ ಹೋಗ್ತಾ ಇರುತ್ತೆ. ಸೋ ಮೆನಿ ಥಿಂಗ್ಸ್ ಟು ಗ್ರಾಸ್ಪ್. ದೇರ್ ಇಸ್ ಸಮಥಿಂಗ್ ಅಲ್ಲಿ ಹೋಗ್ತಾ ಇರುತ್ತೆ. ಅಲ್ಲೆಲ್ಲ ಪೊಲಿಟಿಕಲ್ ಬರ್ತಾ ಇರುತ್ತೆ, ಕ್ರಿಕೆಟ್ ಹೋಗ್ತಾ ಇರುತ್ತೆ, ಫಾರಿನ್ ನ್ಯೂಸ್ ಹೋಗ್ತಾ ಇರುತ್ತೆ, ಅಲ್ಲಿ ಮಧ್ಯದಲ್ಲಿ ಮತ್ತೆ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇರುತ್ತೆ. ಹೌ ಮಚ್ ಆಫ್ ಕಾಂಟೆಂಟ್ ಕ್ಯಾನ್ ಯು ಫೀಡ್? ಕನ್ಸಂಪ್ಷನ್ ಜಾಸ್ತಿ ಇದೆ ಇವಾಗ, ತುಂಬ ಜಾಸ್ತಿ ಇದೆ. ಸೊ ನನ್ನ ವಾದ ಏನು ಅಂದರೆ, ಇಷ್ಟು ಇದರಲ್ಲಿ ಏನಾದರೂ ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಔಟ್ ಆಫ್ ದ ಬಾಕ್ಸ್, ಇಟ್ ಹ್ಯಾಸ್ ಟು ಬಿ ಸಮಥಿಂಗ್ ದಟ್ ನೋ ಬಡಿ ಕ್ಯಾನ್ ಮ್ಯಾಚ್ ಯು. I believe in saying that don't do different things, do things differently ಅಂತ. ಬೇರೆ ಮಾಡೋ ಬದಲು ನಾವು ಮಾಡೋ ಕೆಲಸ ಅಚ್ಚುಕಟ್ಟಾಗಿ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಮಾಡಿದ್ರೆ ಸಾಕು. ಸೊ ದಟ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಸೇ. GST ಆ್ಯಸ್ ಎ ಡೈರೆಕ್ಟರ್ ನಾನು ಹೇಳ್ತೀನಿ, ನನಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಅದು ಜನರಿಗೂ ಅದೇ ಥರ ಅನ್ನಿಸ್ಬಿಟ್ರೆ ನನ್ನ ಕೆಲಸಕ್ಕೆ ಒಂದು ಸಾರ್ಥಕತೆ. ಇದೆಲ್ಲ ವ್ಯವಹಾರ ಎಲ್ಲ ಬಿಟ್ಟಾಕಿ ಸೋಲು ಗೆಲುವು, ಅಪ್ಸ್ ಆ್ಯಂಡ್ ಡೌನ್ಸ್ ಸೀನ್ ಎಲ್ಲ ಲಾಟ್ಯ, ದಟ್ ಈಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್. ಬಟ್ ಒಳ್ಳೆ ಕೆಲಸಕ್ಕೆ ಒಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕರೆ ಸಾಕಷ್ಟೆ. ಲವ್ಲಿ. ಯೂಶಲಿ ನಾನು ನಿಮ್ಮನ್ನು ನೋಡಿದಾಗ ಆಪರ್ಚುನಿಟೀಸ್ ಆ್ಯಂಡ್ ಯೋರ್ ಟ್ಯಾಲೆಂಟ್ ಎರಡೂ ಜಾಸ್ತಿ ಒಟ್ಟಿಗೆ ಬರಲಿಲ್ಲ ಅಂತ ಅನಿಸುತ್ತೆ. ತುಂಬ ಜಾಸ್ತಿ ಬರಲಿಲ್ಲ ಒಟ್ಟಿಗೆ ಅಂತ ಅನಿಸುತ್ತೆ. ಇನ್ನೂ ಒಂದಷ್ಟು ಅವಕಾಶಗಳು ಮಿಸ್ ಆದ್ವಾ ಅಥವಾ ನೀವು ಆಯ್ಕೆ ಮಾಡಿಕೊಳ್ಳಿಲ್ವಾ? ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವೆಶನ್ ಏನಂದರೆ, ಜಾಸ್ತಿ ಮರ ಸುತ್ತಬೇಕು ಅಂತೆಲ್ಲ ಏನು ಅನಿಸಿಲ್ವಾ? ಇಲ್ಲ, ಪ್ರಾಬ್ಲಿ ಆಸ್ ಐ ಟೋಲ್ಡ್ ಯು, ನನಗೆ ಆ ವಿಚಾರವಾಗಿ ರಿಗ್ರೆಟ್ಸೇ ಇಲ್ಲ. ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಅಗೇನ್ಸ್ಟ್ ಎನಿಥಿಂಗ್. ಬಟ್ ಏನಂದರೆ, ಹೌ ಮಚ್ ಇಸ್ ಎನಫ್ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅಲ್ಲ, ವರ್ಸಟೈಲಿಟಿ ಇವಾಗ ಆರ್ಟಿಸ್ಟಲ್ಲಿ ಯೂಶಲಿ ಏನು ಹೇಳ್ತಾರೆ ಅಂದರೆ, ವರ್ಸಟೈಲಿಟಿ ತರಬೇಕು, ತುಂಬ ಡಿಫ್ರೆಂಟಾಗಿ ಒನ್ ಮೂವಿ ಟು ಇನ್ನೊಂದು ಮೂವಿ ಕ್ಯಾರೆಕ್ಟರ್ಸ್ ಬೇರೆ ಬೇರೆ ಟ್ರೈ ಮಾಡಬೇಕು ಅನ್ನೋದು ಬಹಳ ಜನ ಹೇಳ್ತಾರೆ. ಅದಕ್ಕೆ ಕೇಳಿದೆ. ಇಲ್ಲ, ಇದು ಸೇಮ್ ಪ್ರಶ್ನೆ ನನ್ನ ತಂದೆ ಕೇಳಿದರು, ನೀವು ಜೀವನದಲ್ಲಿ ಏನು ಅಚೀವ್ ಮಾಡಿದ್ದೀರಾ ಅಂತ. ನಾನು ತೀರ್ಕೊಂಡ್ಮೇಲೆ ಅಟ್ಲೀಸ್ಟ್ ಒಂದು ಸಪ್ತಾಹ ಮಾಡ್ಬೋದು, ಅಷ್ಟಾದರೂ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ಅಂತ ಹೇಳಿದರು. ನಾನು ಸಪ್ತಾಹ ಮಾಡಿಸ್ದೆ. ಲೋಕೇಶ್ ನಾಟಕ ಸಪ್ತಾಹ ಅಂತಲೂ ಮಾಡಿಸ್ದೆ, ಲೋಕೇಶ್ ಸಿನಿಮಾ ಸಪ್ತಾಹ ಅಂತಲೂ ಮಾಡಿಸ್ದೆ. ಸೊ ಆ ರೀತಿಯಲ್ಲಿ ನನಗೆ ಯಾರಾದರೂ ಏನಾದರೂ ಕೇಳಿದ್ರೆ ನನ್ನ ಮೈ ಆನ್ಸರ್ ಆಲ್ಸೋ ವಿಲ್ ಬಿ ದ ಸೇಮ್. ನಾನು ಹೋದ್ಮೇಲೂ ನನ್ನ ಹೆಸರಿರುತ್ತೆ ಅನ್ನೋದಾದರೆ ಒಂದು ಸಪ್ತಾಹ ಮಾಡೋಷ್ಟು ಒಳ್ಳೆ ಸಿನಿಮಾಗಳು ಮಾಡಿದರೆ ಸಾಕು ಅಂತ. ಅದರಲ್ಲಿ ಹಲವಾರು ಸಿನಿಮಾಗಳು ನನಗೆ ತುಂಬ ಖುಷಿ ಕೊಟ್ಟಿರುವಂಥದ್ದಿದೆ. ಆ್ಯಂಡ್ ಆಸ್ ಐ ಟೋಲ್ಡ್ ಯು, ಟಿಪಿಕಲ್ ಕೈಲಾಸ್, ಸೆಲ್ಫಿ ಮಮ್ಮಿ, ಗೂಗಲ್ ಡ್ಯಾಡಿ, ಎಲ್ಲಿದ್ದೆ ಇಲ್ಲಿ ತನಕ, ಆಮೇಲೆ ನವಗ್ರಹ ಆಗಿರ್ಬೋದು, ಆಮೇಲೆ ಮಚ್ಚಿಡಬೇಕು ಅಂತ ಯಾವತ್ತು ಅನ್ಸಿಲ್ವಾ? ಮಚ್ಚಿಡಬೇಕು ನನಗೆ ಸೂಟ್ ಆಗಲ್ಲ, ಅದಕ್ಕೆ ಕೊಡ್ರೋ ಮಚ್ಚು ಅಂತೀನಿ, ಯಾರೂ ಕೊಡ್ತಾ ಇಲ್ಲ. ಯಾವತ್ತು ಸೂಟ್ ಆಗಿಲ್ಲ. ಪ್ರಾಬ್ಲಿ ಆ ಮಚ್ಚಿಗಿಂತ ನಾನು ನಗ್ಸೋದು ಟೂ ಮಚ್ ಚೆನ್ನಾಗಿರುತ್ತೆ. ನಗ್ಸೋದೇ ಟೂ ಮಚ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ಸಿ, ಐ ಅಕ್ಸೆಪ್ಟ್ ಇಟ್. ನಾನು ವರ್ಸಿಟೈಲ್ ನಂಗೆ ನೆಗೆಟಿವ್ ರೋಲ್ಸ್ ಮಾಡ್ಬೇಕು ತುಂಬ ಆಸೆ. ಐ ವಾಂಟ್ ಟು ಸಿ ಮೈ ಸೆಲ್ಫ್ ಆಸ್ ಅ ನೆಗೆಟಿವ್ ರೋಲ್. ಅಂದರೆ ಹಿಂಗೆಲ್ಲ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ನೆಗೆಟಿವ್ ರೋಲ್ಸ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಪ್ರಾಬ್ಲಿ ಐ ವಿಲ್ ಡೂ ಇಟ್. ಪ್ರಾಬ್ಲಿ ಆಪರ್ಚುನಿಟಿ ಸಿಕ್ಕರೆ GST ಆದಮೇಲೆ ನಾನೇ ಡೈರೆಕ್ಟ್ ಮಾಡ್ಕೊಂಡು ನಾನೇ ವಿಲನ್ ಮಾಡಿದ್ರು ಮಾಡ್ತೀನಿ. ಹೀರೋ ಮಾಡಿ ಬೋರ್ ಆಗೋಗಿದೆ. ಸೊ ಅದೊಂದು. ಆಮೇಲೆ ಐ ಥಿಂಕ್ ಐ ವಿಲ್ ಕಂಟಿನ್ಯೂ ವಿತ್ ಮೈ ಡೈರೆಕ್ಟರ್ಸ್ ಕ್ಯಾಪ್, ಬಿಕಾಸ್ ಒಂದು 3-4 ಕಥೆಗಳು ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಐ ಕ್ಯಾನ್ ಡೆವಲಪ್ ಆನ್ ದ್ಯಾಟ್. ಸೊ ಹಾಗಾಗಿ ಆಸ್ ಐ ಟೋಲ್ಡ್ ಯು, ನನಗೆ ಓಕೆ, ಐ ಆಮ್ ಹ್ಯಾಪಿ. ಓಕೆ, ವಂಡರ್ಫುಲ್. ನಿಮಗೆ ನಿದ್ದೆ ಮಾಡಿದಾಗ ಜಾಸ್ತಿ ಕಥೆಗಳು ಹೊಳೆಯುತ್ತು ಅಂತಲ್ಲ, ಅದು ಹೆಂಗದು ಗೊತ್ತಿಲ್ಲ, ಗಾಡ್ಸ್ ಗಿಫ್ಟ್. ಅದಕ್ಕೆ ಈ ಸಿನಿಮಾಗೆ ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ, ಇಲ್ಲೇ ಇದೆ, ಡ್ರೀಮ್ ಬೈ ಸೃಜನ್ ಲೋಕೇಶ್. ಕರೆಕ್ಟ್, ಹೌದು. ಸೊ ಡ್ರೀಮಲ್ಲೇ ಬಂದಿರೋದು. 90% ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಮಜಾ ಟಾಕೀಸ್ ವಾಸ್ ಇನ್ ಮೈ ಡ್ರೀಮ್. ಸೊ ಅದೊಂದು ಪ್ಲಸ್ ಪಾಯಿಂಟು. ನಾನು ಮೊಬೈಲ್ ಇಟ್ಟಿರ್ತೀನಿ, ಇಲ್ಲಾಂದರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಟಿರ್ತೀನಿ, ಇಲ್ಲ ಒಂದು ವಾಯ್ಸ್ ನೋಟ್ ಹಾಕ್ಬಿಡ್ತೀನಿ. ಏನಾದರೂ ಈ ಥರದ ಐಡಿಯಾಗಳು ಬಂತು ಅಂದರೆ ಬರೆದಿಟ್ಬಿಡೋದು. ಇವಾಗ ಒಂದು ಸಿಬ್ಲಿಂಗ್ ಸ್ಟೋರಿ ಒಂದು ಮಾಡ್ಕೊಂಡಿದ್ದೀನಿ, ವೆರಿ ಯಂಗ್ ಸ್ಟೋರಿ. ಅದು ನನಗೆ ಕನಸಲ್ಲೇ ಬಂದಿದ್ದು. ಸೊ ಐ ಡೋಂಟ್ ನೋ, ಪ್ರಾಬ್ಲಿ ಐ ಡೋಂಟ್ ಹ್ಯಾವ್ ಟು ಕೂತ್ಕೊಂಡು ರಿಸರ್ಚ್ ಮಾಡೋದೇನು ಬೇಡ ಅನ್ಸುತ್ತೆ. ನಿದ್ದೆ ಮಾಡಿದ್ರೆ ಕತೆಗಳು ಬರುತ್ತೆ. ಏನೋ ಟ್ರಿಕ್ ಇದೆಯಾ, ಹಿಂಗೆ ನಿದ್ದೆ ಮಾಡಿದ್ರೆ ಒಳ್ಳೆ ಕತೆ ಬರುತ್ತೆ? ಏನು ಟ್ರಿಕ್ಕು ಇಲ್ಲ. ಎಷ್ಟೋ ತಿಂಗಳುಗಳು ಬ್ಲ್ಯಾಂಕ್ ಆಗ್ಬಿಟ್ಟು ಯಾಕೆ ಬರ್ತಾ ಇಲ್ಲ ಕತೆಗಳು ಅಂತಲೂ ಅನಿಸಿದೆ. ಪ್ರಾಬ್ಲಿ ಎಲ್ಲ
ಏನಂತಾರೆ ಮೇಲ್ ಕೂತಿರುವಂತಹ ದಿಗ್ಗಜರೆಲ್ಲರೂ ಬಂದ್ಬಿಟ್ಟು ನನ್ನ ಕನ್ಸಲ್ಲಿ ಹೇಳ್ತಾರೆ, ಈ ಕಾಂತಾರಲ್ಲಿ ಬಂದು ಓ ಅಂತಲ್ಲ ನನಗೆ ಒಂದು ಕತೆ ಹೇಳು ಓ. ಈ ಸಿನಿಮಾ ಇಂಡಸ್ಟ್ರಿಯ ಈಗಿನ ಎರಾ ಹೇಗೆ ನೋಡ್ತೀರಾ? ನೀವು ಕಾಂತಾರ ತೊಗೊಂಡ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾಂತಾರ, KGF, ಆಮೇಲೆ ಸಣ್ಣ ಸಣ್ಣ ಕಥೆಗಳು ಕೂಡ ಸೂಫ್ರಮ್ ಸೋ ಇಂದ ಹಿಡಿದು ಈಗ 200-300 ಸಿನಿಮಾಗಳು ಬಂದು ಕಮ್ಮಿ ಸಿನಿಮಾಗಳು ಹಿಟ್ ಆಗ್ತಿವೆ ಅನ್ನೋದು ಒಂದು ಪ್ರಾಬ್ಲಮ್ ಇದೆ ಇಂಡಸ್ಟ್ರಿಯಲ್ಲಿ. ಅದರ ಜೊತೆಗೆ ಬರುವಂತಹ ಸಣ್ಣ ಪುಟ್ಟ ಸ್ಕ್ರಿಪ್ಟ್ಗಳು ಕೂಡ ಜನರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಆ್ಯಂಡ್ ಬಿಗ್ ಸಿನಿಮಾಸು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ್ದು ಮಾಡ್ತಾ ಇದೆ. Yeah, I think it holds good for all the industries, even in ಬಾಲಿವುಡ್ ಆಗಿರ್ಬೋದು, ನಮ್ಮ ಸೌತ್ ಇಂಡಿಯನ್ ಸಿನಿಮಾಸ್, ಮರಾಠಿ ಸಿನಿಮಾಗಳಲ್ಲಿ ಅಲ್ಲಿ ಸಿನಿಮಾಗಳ ಅಬ್ಬರ ತುಂಬ ಜಾಸ್ತಿ ಇದೆ, ಬಟ್ ಸಕ್ಸಸ್ ರೇಟ್ ಇಸ್ ವೆರಿ ಲೆಸ್. ದಟ್ ಹೋಲ್ಡ್ಸ್ ಗುಡ್ ಇನ್ ಎನಿ ಇಂಡಸ್ಟ್ರಿ ಅಂತ ನಾನು ಹೇಳೋದು. ಸೊ ಬಟ್ ಏನು ಅಂದರೆ ಒನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಏನೇ ಮಾಡಿದ್ರೂ ನಮಗೆ ವಿನ್ನಿಂಗ್ ಫಾರ್ಮುಲಾ ಅನ್ನೋದಿಲ್ಲ. ವಿನ್ನಿಂಗ್ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಅದೊಂದು ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಪ್ರಾಬ್ಲಿ ಇಟ್ ವಿಲ್ ಬಿ ಲೈಕ್ ಎಂಡ್ಲೆಸ್ ಸಕ್ಸಸ್ಸು. ಪ್ರತಿಯೊಂದೂ ಕೂಡ ನನ್ನ ಪ್ರಕಾರ ಒಂದು ಪ್ರಯತ್ನ, ಒಂದು ಎಕ್ಸ್ಪೆರಿಮೆಂಟ್, ಪ್ರಯೋಗ ಅಂತಲೇ ಕರಿತೀವಿ ನಾವು ಅದನ್ನು. ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಇವಾಗ ನನ್ನ ಪ್ರಕಾರ GST ಈಸ್ ಅ ಯುನೀಕ್ ಸ್ಟೋರಿ, ಬಟ್ ಜನರಿಗೂ ಅದೇ ಅನ್ನಿಸ್ಬೇಕಲ್ಲ. ದಟ್ ಈಸ್ ವಾಟ್ ಐಮ್ ಸೇಯಿಂಗ್. ನಾನು ನನ್ನ ಡಂಗೂರ ಹೊಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಜನರನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಯುನೀಕ್ ಸ್ಟೋರಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಅದು ಯಾವ ಮಟ್ಟಕ್ಕೆ ಜನರಿಗೆ ಅಪೀಲ್ ಆಗುತ್ತೆ, ಯಾವ ಮಟ್ಟಕ್ಕೆ ದೇ ವಿಲ್ ಟೇಕ್ ಇಟ್ ಕ್ಲೋಸ್ ಟು ದೇರ್ ಹಾರ್ಟ್ ಅನ್ನೋದು 28ರಿಂದ ನೋಡಬೇಕು ಅಷ್ಟೇ. ಸೊ ಇಟ್ಸ್ ಅ ಟ್ರೆಂಡ್. ಇವಾಗ ಒಂದು ಮಚ್ಚಿಟ್ಕೊಂಬರೋ ಒಂದು ಟ್ರೆಂಡ್ ಬಂತು, ಆಮೇಲೆ ಇಟ್ ಟರ್ನ್ ಟು ಬಿ ಸಾಂಗ್ಸ್ ಓರಿಯೆಂಟೆಡ್. ಇವಾಗ ಮುಂಗಾರು ಮಳೆ ಡಿಡ್ ಅ ಗ್ರೇಟ್ ಜಾಬ್. ಹೌದು, ದುನಿಯಾ ಸಿನಿಮಾ ಡಿಡ್ ಅ ಗ್ರೇಟ್ ಜಾಬ್ ವಿತ್ ಮ್ಯೂಸಿಕ್. ಆಮೇಲೆ ಇದು ಜಿಂಕ ಮೆರಿನ ಒಂದು ಸಾಂಗು ಆ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡ್ತು. ಕೆಂಡ ಸಂಪಿಗೆ ಎಲ್ಲ ನೋಡ್ಬಿಟ್ರೆ ತಗೊಂಡು ಹೋಗಿದ್ ರೀತಿ. ಹೌದು ಅಲ್ವಾ? ಸೊ ದೇರ್ ಆರ್ ಗುಡ್ ಸಿನಿಮಾಸ್ ಆ್ಯಂಡ್ ದೇರ್ ಆರ್ ಸಿನಿಮಾಸ್. ದೇರ್ ಇಸ್ ನೋ ಬ್ಯಾಡ್ ಸಿನಿಮಾ. ನೋ ಬ್ಯಾಡ್ ಸಿನಿಮಾ ಬಿಕಾಸ್ ಯಾರೇ ಸಿನಿಮಾ ಮಾಡಿದ್ರು ನಿಜವಾಗ್ಲೂ ಅವ್ರು ಪ್ರಾಮಾಣಿಕವಾಗಿ ಮಾಡಿರ್ತಾರೆ. ಅದು ನಮಗೆ ಬ್ಯಾಡ್ ಅನ್ಸ್ಬೋದು, ಬಟ್ ಐ ಕಾಂಟ್ ಜಡ್ಜ್ ದೆಮ್. ಸೊ ಐ ವುಡ್ ಸೇ ದೇರ್ ಆರ್ ಸಿನಿಮಾಸ್. ಬ್ಯಾಡ್ ಸಿನಿಮಾಸ್ ನೋ. 100 ವರ್ಷ ಅನ್ನ ಹಾಕಿದೆ ಸಿನಿಮಾ, ಸೊ ದೇರ್ ಇಸ್ ನೋ ಬ್ಯಾಡ್ ಸಿನಿಮಾ. ದೇರ್ ಮೈಟ್ ಬಿ ಬ್ಯಾಡ್ ಚಾಯ್ಸಸ್, ಬ್ಯಾಡ್ ಡಿಸಿಷನ್ಸ್. ಹೆಂಗದು ಬ್ಯಾಡ್ ಸಿನಿಮಾ ಬ್ಯಾಡ್ ಚಾಯ್ಸ್ ಹೆಂಗದು? ಅದೇನಂದ್ರೆ ನಾನು ಹೇಳೋದು, ನಿಮಗೆ ಸರಿ ಅನ್ಸುತ್ತೆ ನನಗೆ ತಪ್ಪು ಅನ್ಸ್ಬೋದು, ನನಗೆ ತಪ್ಪು ಅನ್ಸೋದು ನಿಮಗೆ ಸರಿ ಅನ್ಸ್ಬೋದು. ಆ ಮೂಮೆಂಟಲ್ಲಿ ನಾನು ತೊಗೊಂಡಿರೋದು ತಪ್ಪು ಮಾಡಿದ್ದೀನಿ ಅಂತ, ಬಟ್ ಆ ಮೂಮೆಂಟ್ಗೆ ನಂಗೆ ಸರಿ ಇರ್ಬೋದು. ನಾನು ಸರಿಯಾದ ಡಿಸಿಷನ್ ತೊಗೊಂಡಿರೋದನ್ನ ಎಕ್ಸಿಕ್ಯೂಟ್ ಮಾಡಿರೋರು ಕೆಟ್ಟದಾಗ ಮಾಡಿರ್ಬೋದು. ಎಂಡ್ ಪ್ರಾಡಕ್ಟ್ ಇಸ್ ನಾಟ್ ಇನ್ ಯೋರ್ ಹ್ಯಾಂಡ್. ಸೃಜನ್ ಲೈಫಲ್ಲಿ ಬ್ಯಾಡ್ ಚಾಯ್ಸಸ್ ಆಗಿದೆಯಾ? ಬ್ಯಾಡ್ ಡಿಸಿಷನ್ಸ್, ಚಾಯ್ಸಸ್ ಅಲ್ಲ, ಬ್ಯಾಡ್ ಡಿಸಿಷನ್ಸ್. ಎಸ್. ಓಕೆ, ಹೌ ಯು ಟೇಕ್ ದಟ್? ಅಂದರೆ ಇವಾಗ ಒಂದು ಬ್ಯಾಡ್ ಡಿಸಿಷನ್ ತೊಗೊಂಡಿರ್ತೀರಾ, ಅದರಿಂದ ಆಬ್ವಿಯಸ್ಲಿ ರಿಸಲ್ಟ್ ವಿಲ್ ಬಿ ಬ್ಯಾಡ್. ಬ್ಯಾಡ್ ಅನ್ನೋದಕ್ಕಿಂತ ಐ ಥಿಂಕ್ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್. ಯು ರಿಯಲಿ ಲರ್ನ್ ಇಟ್ ವೆರಿ ವೆಲ್. ಓಕೆ. ಸೊ ನನ್ನ ಹೆಂಡ್ತಿ ಇವಾಗ ಹೇಳ್ತಾ ಇರ್ತಲ್ಲ, GST ಗೆಲ್ಲುತ್ತೆ ಕಣೋ, ಗೆಲ್ಲುತ್ತೆ. ಗೆಲ್ಲಿಲ್ಲ ಅಂದರೆ ಅದೊಂದು ನಿಂಗೆ ಪಾಠ ಅಂತ. ಅಮ್ಮ ಇಷ್ಟು ಕಾಸ್ಟ್ಲಿ ಪಾಠ ನನಗೆ ಬೇಡಪ್ಪ, ಇಷ್ಟೊಂದೆಲ್ಲ ಕಾಸ್ಟ್ಲಿ ಪಾಠ ಕಲಿಯೋದು ಬೇಡ. GST ಡೀಸೆಂಟಾಗಿ ಆಗಬೇಕು, ಜನರಿಗೆ ಮುಟ್ಬೇಕು, ಸುಮ್ಮನೆ. ಲವ್ಲಿ, ಡೆಫಿನೆಟ್ಲಿ ಜನರನ್ನು ಮುಟ್ಟುತ್ತೆ.